ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತಿನ ದಿವಸ ಓಂ ನಮಃ ಶಿವಾಯ ಶಿವನ ಮಂತ್ರವನ್ನು ಎಲ್ಲರೂ ಕೂಡ ಜಪ ಮಾಡ್ತಾರೆ. ಅದರ ವೈಜ್ಞಾನಿಕ ಅರ್ಥವನ್ನು ಸ್ವಲ್ಪ ತಿಳಿದುಕೊಳ್ಳೋಣ. ವೈಜ್ಞಾನಿಕವಾಗಿ ಅದರ ರಹಸ್ಯ ಏನು, ಅದರಿರ್ತಕ್ಕಂಥ ಒಂದು ಪಂಗಡವೋ, ಒಂದು ಜಾತಿಯೋ, ಒಂದು ಶೈವರದು, ಇದು ಹಿಂದೂಗಳದು, ಹಿಂಗಿನ ಏನಿದೆ ಇದರೊಳಗೆ ರಹಸ್ಯ ಅನ್ನೋದ್ರ ಬಗ್ಗೆ ಮಾತಾಡೋಣ. ಓಂ ನಮಃ ಶಿವಾಯ 3 ಶಬ್ದಗಳಿದೆ. ಓಂ ಅಂದರೆ ಏನು? ಇಡೀ ವಿಶ್ವ, ಈ ಪ್ರಪಂಚ ಅಂಥೇಳಿ ಈ ಪರಬ್ರಹ್ಮ ಅಂತಂದು ಸಾಮಾನ್ಯವಾಗಿ ಅರ್ಥ ಆಗ್ತದೆ. ಪರಬ್ರಹ್ಮವನ್ನು ಓಂಕಾರದಿಂದ ಹೇಳ್ತಾರೆ. ಇದು ಶಾಸ್ತ್ರೀಯ. ಈ ವೈಜ್ಞಾನಿಕವಾಗಿ ಅಂದರೆ ಓಂ ಅಂತಕ್ಕಂಥದ್ದು ಈ ನಾಸಾದವರು ಈಗ ಕಂಡುಹಿಡಿದ್ದಾರೆ. ಈ ಮೂಲ ಸೌಂಡ್ ಏನು ಬರ್ತಾ ಇದೆ, ಓಂಕಾರ, ಸೂರ್ಯನ ಮೂಲ ಹೋದರೆ ಸೌಂಡು ಓಂಕಾರ ಬರ್ತಾ ಇದೆ. ಓಂಕಾರ ಎಲ್ಲದ ಸೃಷ್ಟಿಗೂ ಕಾರಣ ಅಂಥೇಳಿ ಅವರೀಗ ನಾಸಾದವರು ಕೂಡ ಕಂಡುಹಿಡಿದ್ರು. ಓಂ ಅಂದರೆ ಈ ಸರ್ವ ಸೃಷ್ಟಿಗೂ ಕಾರಣವಾಗಿರ್ತಕ್ಕಂಥ ಒಂದು ಶಕ್ತಿ. ಅದನ್ನೇ ನಾವು ಪರಬ್ರಹ್ಮ ಅಂತೀವಿ. ಅವರು ಒಂದು ಎನರ್ಜಿ ಅಂತ ಕರೀತಾರೆ. ಓಂ ನಮಃ. ನಮಃ ಅಂದರೆ ನಮಸ್ಕಾರ ಅಂತ ನಾವು ಹೇಳ್ತೀವಿ. ನಮಸ್ಕಾರ ಯಾತಕ್ಕೆ ನಮಸ್ಕಾರ? ಶಿವಾಯ, ಅದಕ್ಕೋಸ್ಕರ ನಮಸ್ಕಾರ. ಶಿವಾಯ ಅಂದರೆ ಶಿವ ಅಂದರೆ ಒಳ್ಳೆಯದು, ಶುಭ, ಮಂಗಳ ಅನ್ನೋದಂತ ಅರ್ಥ. ಶಿವ ಅಂದರೆ ಒಳ್ಳೆಯ, ಶುಭ, ಮಂಗಳ, ಎಲ್ಲ ಒಳ್ಳೆಯದನ್ನು ಮಾಡಿರ್ತಕ್ಕಂಥ ಭಗವಂತ ನಿನಗೆ ನಮಸ್ಕಾರ ಅಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇರೋದು ಸಹಜವಾಗಿ ಅರ್ಥ. ಇದಕ್ಕೆ ಓಂ ನಮಃ ಶಿವಾಯನಿಗೆ 21 ರೀತಿಯ ಅರ್ಥಗಳು ಹೇಳಿದ್ದಾರೆ. ಆದರೆ ನಮಗೆ ಯಾವುದು ಅರ್ಥ ಆಗುತ್ತೋ, ಯಾವುದು ಉಪಯೋಗತ್ತೋ ಅದನ್ನು ನಾವು ತಿಳ್ಕೊಳ್ಳೋಣ. ಓಂ ಅಂದರೆ ಈ ಪರಬ್ರಹ್ಮ, ಈ ವಿಶ್ವ ಅಂತ ನಾವು ವೈಜ್ಞಾನಿಕವಾಗಿ ತಿಳ್ಕೊಂಡಿವಿ. ನಮಃ ಅಂದರೆ ನಮಸ್ಕಾರ ಯಾವಾಗ ಮಾಡ್ತೀವಿ? ನಾವು ಯಾವಾಗ ನಮಸ್ಕಾರ ಮಾಡ್ತೀವಿ ಅಂದರೆ ನಮಗೆ ಅತ್ಯಂತವಾಗಿ ಯಾವುದು ಬೇಕಾಗಿರ್ತದೋ ಅಂಥ ಸಂದರ್ಭಕ್ಕೆ ಯಾರಾದರೂ ಇನ್ನು ಸಾಧ್ಯ ಇಲ್ಲ ಅಂದಾಗ ನಮಗೆ ಆ ಒಂದು ಕರ್ತವ್ಯವನ್ನು ಒದಗಿಸಿದಾಗ, ಸಹಾಯ ಮಾಡಿದಾಗ ನಾವು ಅವ್ರಿಗೆ ನಮಸ್ಕಾರ ಅಂತ ಹೇಳ್ತೀವಿ. ಎಲ್ಲ ಬೀಳ್ತಾ ಇರ್ತೀವಿ, ಬಂದು ಟಕ್ ಅಂತ ಹಿಡಿತಾರೆ, ಅವಾಗ ಏನಿಸ್ತದೆ, ಥ್ಯಾಂಕ್ಸ್ ರೀ ಅಂತ ಹೇಳ್ತೀವಿ. ಅದನ್ನು ಮೊದಲು ನಮಸ್ಕಾರ ಅಂತ ಹೇಳ್ತೀವಿ, ಈಗ ಥ್ಯಾಂಕ್ಸ್ ಹೇಳ್ತೀವಿ ಅಷ್ಟೇ. ಆ ನಮಸ್ಕಾರ ಅಂದರೆ ಥ್ಯಾಂಕ್ಸ್ ಅಂತ ಅರ್ಥ. ಥ್ಯಾಂಕ್ಸ್ ಎದಕ್ಕೆ? ಓಂಗೆ ಥ್ಯಾಂಕ್ಸ್. ಓಂ ನಮಃ ಶಿವಾಯ ಯಾಕೆ? ಒಳ್ಳೇದು ಮಾಡಿದ್ದಕ್ಕೆ. ಪ್ರತಿಯೊಂದು ನಡೀತಾ ಇರೋದು ಆ ಪರಬ್ರಹ್ಮ ಶಕ್ತಿ, ಆ ಚೈತನ್ಯ ಶಕ್ತಿ. ಅದರಿಂದ ಇವೆಲ್ಲವೂ ಈ ಪ್ರಪಂಚ ನಡೀತಾ ಇದೆ. ಸೂರ್ಯ ಬೆಳಗ್ತಾ ಇರೋದು, ಚಂದ್ರ ಇರ್ತಕ್ಕಂಥದ್ದು, ಬೆಳೆಗಳು ಬೆಳೀತಾ ಇರೋದು, ಪ್ರತಿಯೊಂದು ಕೂಡ ಆ ಒಂದು ಚೈತನ್ಯದಿಂದ ನಮಗೆ ಆಹಾರ ಸಿಗುವಂಥದ್ದು, ಔಷಧಿಗಳು ಎಲ್ಲವೂ ಕೂಡ ಅದರಿಂದನೇ. ಹಾಗಾಗಿ ಆ ಚೈತನ್ಯಕ್ಕೆ ನಮಸ್ಕಾರ ಹೇಳಲಿಕ್ಕೆ ಅವರು ಮಂತ್ರ ಅಂತ ಕಂಡುಹಿಡಿದು ಅವರು ಋಷಿಮುನಿಗಳು ಕಂಡು ಈ ಮಂತ್ರವನ್ನು ಹೇಳಿದರು. ಓಂ ನಮಃ ಶಿವಾಯ. ಓ ಭಗವಂತನೇ ಅಂದರೆ ಓ ವಿಶ್ವವೇ, ಓ ಪರಬ್ರಹ್ಮನೇ, ನಮಗೆಲ್ಲವನ್ನೂ ಒಳ್ಳೆಯದನ್ನೇ ಮಾಡ್ತಾ ಇರ್ತಕ್ಕಂಥ ನಿನಗೆ ಕೃತಜ್ಞತೆಗಳು. ಇದು ಇದರ ಅರ್ಥ. ಈ ಭಾವನೆಯಲ್ಲಿ ನೀವು ಹೇಳಿ ನಿಮಗೆ ಎಷ್ಟು ಆನಂದ ಆಗುತ್ತೆ ನೋಡಿ. ಈ ಫೀಲ್ ಇಲ್ಲದೆ ಕೇವಲ ಶಬ್ದಗಳನ್ನು ಹೇಳೋದ್ರಿಂದ ಅರ್ಥ ಏನೂ ಆಗೋದಿಲ್ಲ ಅಂತ ಅರ್ಥ. ಇದು ವೈಜ್ಞಾನಿಕ ವಿಶ್ಲೇಷಣೆ. ಓಂ ನಮಃ ಶಿವಾಯ. ಹೇ ಪರಬ್ರಹ್ಮ, ಹೇ ಭಗವಂತನೇ, ಎಲ್ಲವುದನ್ನು ನನಗೆ ಒಳ್ಳೆಯದು ಮಾಡೋದಕ್ಕೆ ನಿನಗೆ ಕೃತಜ್ಞತೆಗಳು. ಈ ಭಾವದಲ್ಲಿ ಹೇಳಿದರೆ ಬಹಳಷ್ಟು ಆನಂದ ಆಗುತ್ತೆ. ಈ ಒಂದು ಭಾವದಲ್ಲಿ ನಾವು ಇವತ್ತು ಓಂ ನಮಃ ಶಿವಾಯನ ಹೇಳಿದರೆ ಅದರ ನಿಜವಾದ ಒಂದು ಶಕ್ತಿಯನ್ನು ಗ್ರಹಣ ಮಾಡಲಿಕ್ಕಾಗತ್ತೆ. ಕೃತಜ್ಞತೆ ಯಾವಾಗ ಇದು ಬಹಳಷ್ಟು ವಿಚಾರ ಆಗುತ್ತೆ. ಈಗ ರಾಘವೇಂದ್ರ ಮಠ ನೋಡ್ತೀವಿ, ಅಲ್ಲಿ ಮಂಚಾಲಮ್ಮನ ನೋಡಿ ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡಬೇಕು. ತಿರುಪತಿಗೆ ಹೋದರೆ ವಾರಾಹ ಸ್ವಾಮಿನ ನೋಡಿ ಆಮೇಲೆ ವೆಂಕಟೇಶ್ವರ ಸ್ವಾಮಿ ನೋಡ್ಬೇಕು. ಇದು ನಿಯಮ ಮಾಡಿ ಯಾಕೆ ಹೇಳಿದ್ದಾರೆ? ಹೀಗೆ ಕಾರಣ ಇದ್ದಾವೆ. ಎಲ್ಲವೂ ಪ್ರತಿಯೊಂದಕ್ಕೂ ಒಂದು ಕಾರಣ ಇದೆ. ಈ ವೆಂಕಟೇಶ್ವರಕ್ಕೆ ಸ್ಥಾನ ಕೊಟ್ಟರೆ ಯಾರು? ವಾರಾಹ ಸ್ವಾಮಿ. ಹಾಗಾಗಿ ವರಾಹ ಮೂರ್ತಿಗೆ ನಮಸ್ಕಾರ ಮಾಡಿ ಅವ್ರಿಗೆ, ಯಾಕಂದರೆ ವೆಂಕಟೇಶ್ವರ ಹೇಳಿದ್ದಾನೆ, ಯಾಕಂದರೆ ಕೃತಜ್ಞತೆ ಫಸ್ಟ್ ನೀನು ಸಲ್ಲಿಸು, ಆಮೇಲೆ ನನ್ನ ದರ್ಶನ ಮಾಡು, ಅನುಗ್ರಹ ಪೂರ್ಣ ಸಿಗ್ತದೆ ಅಂತ. ಅಂದರೆ ನಮಃ ಶಿವಾಯ ಕೃತಜ್ಞತೆ ನಾವು ಯಾವಾಗ ಹೇಳ್ತೀವೋ ಆ ಭಗವಂತನ ಕೃಪೆ ನಮಗೆ ಸಂಪೂರ್ಣ ಸಿಗ್ತದೆ ಅಂತ ಅರ್ಥ. ಆ ಕೃತಜ್ಞತೆಯನ್ನು ಇವತ್ತು ಕೃತಜ್ಞತಾಹೀನರಾಗಿದ್ದೀವಿ. ಏನಾಗಿದ್ರೆ ಬೆಳಗ್ಗೆದ್ದು ಕೂಡಲೇ ಭೂಮಿಗೆ ನಮಸ್ಕಾರ ಮಾಡ್ತಿದ್ವಿ. ಇದು ಅಂಧಾನುಚಾರಣೆ ಅಂತ ಒಂದು ಬಂತು ಹಂಗೆ ವೈಜ್ಞಾನಿಕ ಏನೋ ಇದಲ್ಲ, ಹಂಗಲ್ಲ, ಯಾಕೆ ನಮಸ್ಕಾರ ಮಾಡೋಕೆ? ಅದು ಇರೋದು ಹಿಂಗಿದೆ. ಹೀಗೆ ನಮಗೆ ಪ್ರತಿಯೊಂದಕ್ಕೂ ಕೃತಜ್ಞತೆ. ಭೂಮಿಗೆ ಕೃತಜ್ಞತೆ ನಮಸ್ಕಾರ ಮಾಡ್ತಿದ್ರು, ಸೂರ್ಯನಿಗೆ ಕೃತಜ್ಞತೆ ಹೇಳ್ತಾರೆ, ಹೀಗೆ ಪ್ರತಿಯೊಂದಕ್ಕೂ ಕೃತಜ್ಞತೆ ಹೇಳಿರ್ತಕ್ಕಂಥ ನಮ್ಮ ಭಾರತ ಭೂಮಿಯಲ್ಲಿ ಈ ರೀತಿ ಬಂದಿದೆ ಅಷ್ಟೇ.
ಅವೈಜ್ಞಾನಿಕ ರೀತಿಯಲ್ಲಿ ಈ ಮೆಕಾಲೆ ತಂದಿರತಕ್ಕಂಥ ವಿಜ್ಞಾನದಿಂದ ವಿದ್ಯಾಭ್ಯಾಸ ಅಳಿಸಿರೋದ್ರಿಂದ ನಾವು ಆ ಮಟ್ಟಕ್ಕೆ ಬಂದಿದ್ದೀವಿ. ಅವರು ಒಂದು ಬೇಳೆ ಬೇಯಿಸ್ಕೊಳ್ಳೋಕೆ ಅವ್ರು ಏನೇನೋ ತಂತ್ರಗಳನ್ನ ಹೂಡಿದರು, ಆ ತಂತ್ರಗಳು ಬಲಿಯಾಗಿದ್ವಿ. ಈ ಕೃತಜ್ಞತೆ ಅದನ್ನು ಈಗೂ ಅಲ್ಲಲ್ಲಲ್ಲಿ ಇಟ್ಟಿದ್ದಾರೆ. ರಾಘವೇಂದ್ರ ಸ್ವಾಮಿ ಮಂಚಾಲಮ್ಮ ದೇವರಿಗೆ ನಮಸ್ಕಾರ ಮಾಡಿ ರಾಘವೇಂದ್ರ ನಮಸ್ಕಾರ. ಯಾಕೆ ಕೃತಜ್ಞತೆ? ವೆಂಕಟೇಶ್ವರ ಸ್ವಾಮಿ, ಇದು ಕೃತಜ್ಞತೆ. ಈ ಕೃತಜ್ಞತೆ ಸಲ್ಲಿಸೋದನ್ನು ನಾವು ಅರ್ಥ ಮಾಡ್ಕೊಂಡಿವಿ ಅಂದರೆ ಓಂ ನಮಃ ಶಿವಾಯ ಈ ಭಾವದಿಂದ ನೀವು ಹೇಳ್ರಿ, ಎಲ್ಲದೂ ನನಗೆ ಒಳ್ಳೆಯದೇ ಮಾಡ್ತಕ್ಕಂಥ ಏ ಭಗವಂತ ನಿನಗೆ ನಮಸ್ಕಾರ ಅನ್ನುವಂಥ ಒಂದು ಮಾತು ಹೇಳಿದರೆ ಇವತ್ತು ಶಿವನ ಉದ್ಭವ ಆಗಿರ್ತಕ್ಕಂಥ ಸಮಯ, ಬಹಳ ಪವಿತ್ರವಾಗಿರ್ತಕ್ಕಂಥ ಸಮಯ. ಈ ಸಮಯದಲ್ಲಿ ಈ ಒಂದು ನಾಮಸ್ಮರಣೆ, ಮಂತ್ರ, ಇದು ಮಂತ್ರ ನೀವು ಭಾವನೆ ಇಂಪಾರ್ಟೆಂಟ್. ಅದನ್ನ ಟಚ್ ಮಾಡಿದರೆ ಅದರ ರಿಸಲ್ಟ್ ಈಸಿ ಬರುತ್ತೆ. ಆ ಶಕ್ತಿಯನ್ನು ಇವತ್ತು ಪಡೀರಿ ಅಂತ ಹೇಳಿಕೊಂಡು, ನಿಮ್ಗೆ ಈ ವಿಷಯ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿರಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಶಿವಾಯ ಗುರುವೇ ನಮಃ. ಶ್ರೀ ಮಾತ್ರೆ ನಮಃ.